ಕಾಯಕದ ನಮ್ಮ ಕಾಯಕದ ಸೇವೆಯನ್ನು ಅಂದರೆ ನಮ್ಮ ರಂಗಭೂಮಿಯ ಸೇವೆಯನ್ನು ಅನುಪಮ ಸೇವೆಯನ್ನು ಕಂಡು ಕರ್ನಾಟಕದ ಘನ ಸರ್ಕಾರ 2025 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನವೆಂಬರ್ 1ರಂದು ನಮಗೆ ಸತ್ಕರಿಸಿ ಗೌರವಿಸಿದೆ. ಎಲ್ಲರಿಗಿಂತ ಮುಖ್ಯ ನಮಗೆ ಎಷ್ಟು ಆನಂದ ಆಗ್ತದೆ ಅನ್ನುವಂಥದ್ದು, ನಾವು ನಿಜವಾಗಲೂ ಏನಾದರೂ ನನ್ನ ವೈಯಕ್ತಿಕವಾಗಿ ನಾನು ಸ್ಮರಿಸಬೇಕಾದರೆ, ನಾನು ಪೂಜಿಸಬೇಕಾದರೆ, ನಾನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳನ್ನ ಹಾಗೂ ಚನ್ನಬಸವ ಚನ್ನವೀರ ಶಿವಾಚಾರ್ಯನ ಸ್ಮರಿಸಿ ನಾನು ಪ್ರಸಾದ. ಈ ಪುಣ್ಯ ನೆಲದಲ್ಲಿ, ಪುಣ್ಯ ಕ್ಷೇತ್ರದಲ್ಲಿ ನಾವು ಸುಮ್ಮನೆ ಯಾವುದೋ ಒಂದು ಮಾತು ಹೇಳಬಾರದು. ಸತ್ಯವಾದ ಮಾತವನ್ನು ದೇವರಿಂದ ಎಂದೂ ಸುಳ್ಳಾಗಬಾರದು. ಯಾಕಂದ್ರೆ ದೇವರಿಲ್ಲದ ಜಾಗ ಯಾವಾಗಲೂ ಇಲ್ಲ. ಅಂದ್ರೆ ಯಾವುದೋ ಒಂದು ಕತೆ, ಗುರು ಶಿಷ್ಯರು ನನಗೇನೋ ನೆನಪಾಗಿದೆ. ಎಲ್ಲ ಗುರುಗಳು ಹೇಳಿದರಂತೆ, ಎಲ್ಲ ಮಕ್ಕಳಿಗೆ ಏನಪ್ಪ ನೀವೆಲ್ಲ ಬಂದಿದೆ, ಎಲ್ಲರಿಗೂ ಒಂದು ಮಾತು ಹೇಳ್ತೀರಿ, ಏನು ಆಯಿತು ಹೇಳಿ ಗುರುಗಳೇ ಅಂದಾಗ, ನಾನು ನಿಮ್ಮೆಲ್ಲರಿಗೂ ಪ್ರಸಾದವನ್ನು ಕೊಡ್ತೀನಿ, ನಿಮ್ಮೆಲ್ಲರಿಗೂ ಪ್ರಸಾದ ಕೊಡ್ತೀನಿ ಅಂದ್ರೆ ಒಂದೊಂದು ಬಾಳೆಹಣ್ಣ ಕೊಡ್ತೀನಿ, ನೀವು ದೇವರಿಲ್ಲದ ಜಾಗದಲ್ಲಿ ನೀವು ಅದನ್ನ ತಿಂದು ಬರಬೇಕು ಅಂತ ಹೇಳಿದರು. ಶಿಷ್ಯರಿ ಕನಕದಾಸರು ನೋಡಿ, ಪೂಜ್ಯರಿಗೆಲ್ಲ ಗೊತ್ತಿದೆ. ವ್ಯಾಸರಾಯರು ಹೇಳಿದಾಗ ಎಲ್ಲರೂ ಬೇರೆ ಎಲ್ಲೆಲ್ಲೋ ಗಿಡದ ಕೆಳಗೋ ಮರಿಗೆ ಯಾರು ಇಲ್ಲ ಅಂತೇಳಿ ಎಲ್ಲರೂ ಸುತ್ತಿ ಬಂದರು. ಆದರೆ ಕನಕದಾಸರು ಮಾತ್ರ ಬಂದು ವ್ಯಾಸರಾಯರ ಹತ್ರ ಬಂದು ಕೊಟ್ಟಂತೆ. ಬಾಳೆಯನ್ನು ಕೊಟ್ಟಾಗ ಯಾಕೆ ಪಾನಿ ಯಾಕೆ ತಂದಿಲ್ಲ? ಗುರುವರೇ, ನೀವು ಯಾರು ಇಲ್ಲದ ಜಾಗದಲ್ಲಿ ಇದನ್ನು ತಿಂದು ಬಂದ್ರಿ ಅನ್ನಲಿಕ್ಕೆ, ಯಾರು ಇಲ್ಲದ ಜಾಗದಲ್ಲಿ ಹ್ಯಾಕ್ ತಿನ್ಬೇಕಿದನ್ನ ನಾವು? ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲ ಜಾಗದಲ್ಲಿ ದೇವರಿದ್ದಾನೆ. ನಾನೇನು ತಿನ್ನಕ್ಕಾಗಲ್ಲ, ಯಾರು ಇಲ್ಲದನ್ನು ತಿನ್ನಕ್ಕಾಗಲ್ಲ. ಹಾಗೆ ದೇವರಿದ್ದಾನೆ ಎಲ್ಲ ಕಡೆ. ಮನಸ್ಸು ನಮ್ಮ ಹೃದಯದಲ್ಲಿ, ನಮ್ಮ ಮನಮಂದಿರದಲ್ಲಿ ದೇವರಿದ್ದಾನೆ. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ, ಏನೇ ಸಿದ್ದೇಶ್ವರ ಪುರಾಣಿಕ ಮಠ ಒಂದು ಮಾತು ಹೇಳ್ತಾರೆ, ಏನಾದರೂ ಆಗು ನೀ ಮೊದಲು ಮಾನವನಾಗು ಅನ್ನುವಂಥ. ನಾವು ಏನೇ ಆಗಲಿ ಮೊದಲು ಮಾನವನಾಗು. ನೀವೇನೆಲ್ಲ ಆಗಲಿ, ನಂದೊಂದು ಮಾತು, ನೀವೇನೆಲ್ಲ ಆಗಲಿ, ನೀವು ಸಿರಿ ಸಂಪತ್ತು ದುಡ್ಡು ಏನೆಲ್ಲ ಗಳಿಸ್ರಿ, ಬೇಕಾದ ಗಳಿಸ್ರಿ, ಆದ್ರೆ ನೀವೆಲ್ಲರೂ ಹಾರ್ಕೋಡದ ಮಠದ ಭಕ್ತರಾಗಲಿ. ಇದು ನನ್ನ ಕಳಕಳಿಗೆ ಕೋರಿಕೆ. ಹಾರ್ಕೋಡ ಮಠದ ಮತ್ತು ನನ್ನ ಒಂದು ಅನನ್ಯ ಸಂಬಂಧ ಅದು ಅಂತಿರ್ತದಲ್ಲ, ಬಹಳ ಅದ್ಭುತವಾದದ್ದು. ಇದನ್ನು ಹೇಳಬೇಕಾದ್ರೆ ದೊಡ್ಡದೊಂದು ವಿಷಯ. ಇಷ್ಟನ್ನೇ ಇವೆಲ್ಲ ಗೊತ್ತಿದ್ದದ್ದು, ಅದು ಕೆಲ ಮಂದಿಗೆ ಗೊತ್ತಿದೆ. ಶ್ರೀಗಳು ನಾವು ಸುಮಾರು 35 ವರ್ಷದ ಹಿಂದೆ ನಾವು ನಮ್ಮನ್ನ ಇಲ್ಲೆಲ್ಲ ಮಸಾಣಪ್ಪ ಪೋಸ್ಟ್ ಮಾಸ್ತರ್ ಅಂತ ಊರು ಹಿರಿಯರು ಎಲ್ಲ ಬಂದಿದ್ರು ನಮ್ಮನ್ನ ಕಡೆ. ಕಲ್ಗೇರಿಗೆ ನಮ್ಮ ಕ್ಯಾಂಪ್ ಇದ್ದು ಬಂದ್ರು, ಬರೀಲ್ರಿ ನಮ್ಮ ಹಾರ್ಕೋಡ ಮಠಕ್ಕೆ ನೀವು ಬರಬೇಕು ಅಂದ್ರು. ಇಲ್ಲ, ನಾವು ನೋಡಿಲ್ಲ, ಹೆಂಗೆ ಬರೋದು, ನೀವು ಬರ್ರಿ, ಬಂದು ನೋಡ್ರಿ ಅಂತ ನಾನು ಬಂದೆ. ಅವರ ಅಪ್ಪಣೆ ಮೇರೆಗೆ ನಾವು ಬಂದೆ. ಎಲ್ಲ ಬರೀ ಶ್ರೀಗಳಿಂದ ನಿಮ್ಮೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಏನೇನೋ ಹೇಳಿದ್ರು. ಬಂದೆ,
ಅವಾಗ ಈಗೆಲ್ಲ ಅನುಕೂಲ ಆಗ್ಯದ. ಬಸ್ಸು ಬರ್ತೀನಿ ಹಾರ್ಕೊಳ್ಳಿಲ್ಲದ ಅಂತ ಬರ್ತೀನಿ, ಹಾರ್ಕೊಂಡು ಕಾಣಬಹುದು. ಇಲ್ಲಿ ತಿರುಗಬೇಕು ಬಂದಾಗ ಪೂಜ್ಯರ ಗುಡಿ ಕಳಸ ಕಣ್ಣಿಗೆ ಬಿತ್ತು ಇದೇ ಇರ್ಬೇಕು ಅಂತಂದೆ. ಕಂಡಕ್ಟರ್ ಕೇಳಿದೆ, ಆಯ್ತು ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅದ. ಬಂದೆ, ನೋಡ್ದೆ ನಾನು ಸಣ್ಣ ಹಳ್ಳಿ, ಇಲ್ಲಿ ಹೆಂಗ್ ಕಂಪನಿ ನಡೀತದ, ಸಣ್ಣ ಮಟ್ಟ ಈ ಜಾತ್ರೆ ಅಂತ ಬಹಳ ವಿಚಾರ ಮಾಡಿದೆ. ಯಾಕಂದ್ರೆ ನಾವು ಬದುಕಬೇಕಲ್ಲ, ಜಾತ್ರೆ ಅಂತ ಹೇಳ್ಯಾರ ಗೊತ್ತಿಲ್ಲ. ನಾವು ಬಂದೆವು, ಪೂಜ್ಯರ ಆಶೀರ್ವಾದದಿಂದ ಬಂದು ಅದ್ಭುತವಾದಂತ ನಾಟಕ. ಅಂದ್ರೆ ನಾವು ಸಣ್ಣ ಹಳ್ಳಿ, ಅವಾಗ ಸ್ವಲ್ಪ ನಮ್ ಖರ್ಚು ಕಡಿಮೆ, ಬಹಳ ಕಡಿಮೆ ಇತ್ತು, ಈಗೆಲ್ಲ ಬಹಳ ಅದ. ಆಮೇಲೆ ಎಲ್ಲರೂ ನಮಗೆ ಗೊತ್ತಿದ್ದಿಲ್ಲ, ಎಲ್ಲ ಪ್ರಸಾದ ಕಲಾವಿದರಿಗೆ ಅಮೃತವಾದಂತ ಪ್ರಸಾದ ದಾಸೋಹ. ನಾನು ಇಲ್ಲಿಯೂ ಇಂಥ ದಾಸೋಹ, ಇಂಥ ಭಕ್ತಿಯ ಮತ್ತು ಕಲಾವಿದರ ಶಕ್ತಿ ತುಂಬುವ ಶ್ರೀ ಗುರುಗಳು ಹಾರಗೋಡ ಮಠವನ್ನು ಬಿಟ್ಟು ಮನತುಂಬಿ ಕಲಾವಿದರನ್ನ, ಸಾಹಿತಿಗಳನ್ನ ಅವರು ಬೆಳೆಸುವುದಾಗಲಿ, ಅವರನ್ನ ಒಳ್ಳೆ ಉನ್ನತ ಶಿಖರಕ್ಕೆ ಏರಿಸುವುದಾಗಲಿ ಆ ಶಕ್ತಿ ಯಾರಲ್ಲಿ ಐತಿ ಅಂದ್ರೆ ಚೆನ್ನವೀರ ಶಿವಾಚಾರ್ಯ ಗುರುವರಲ್ಲಿ. ಇದು ಮುಂದೆ ಸುಮಾರು ಒಂದು 15 ವರ್ಷ ಇಲ್ಲಿ ಕ್ಯಾಂಪ್ ಮಾಡಿರಬೇಕು. 20 ವರ್ಷ ನೋಡಿ, ಹೆಗ್ಡೆ ಗೊತ್ತಿತ್ತು ಎಲ್ಲ 20 ವರ್ಷ ನಾವು ಕ್ಯಾಂಪ್ ಮಾಡಿದೆವು. ಬೆಳಗಲಿ ಅಂತ ಏನು ಅವರು ಅಂದ್ರು. ನಿರಂತರವಾಗಿ 13 ವರ್ಷ ಗುಲ್ಬರ್ಗಾದಲ್ಲಿ ಅವರ ಆಶೀರ್ವಾದದಿಂದ ನಾಟಕ 64 ನಾಟಕಗಳನ್ನ, 9,000 ಪ್ರಯೋಗಗಳನ್ನ ನಾಟಕ ಮಾಡಿ ನಾವು 4 ವರ್ಷ ನಿರಂತರ ಇದ್ದಾಗ ಅಲ್ಲೆಲ್ಲ ರಾಜಕೀಯ ಮಂದಿ, ಧರ್ಮಸಿಂಗರು, ಕರಿಗೇಜಿ, ಪುಟ್ಟರಾಜರು, ಹಾರಗೋಡು ಶ್ರೀಗಳು, ಪೂಜ್ಯರು ಎಲ್ಲ ಬಂದು ನಮಗೆ ಬೆಳ್ಳಿ ಕಿಟ್ಟ ಹಾಕಿ ಆಶೀರ್ವಾದ ಮಾಡಿ ನಾವು 4 ವರ್ಷಕ್ಕೆ ಬೀಳ್ಕೊಳ್ಳೋ ವಿಚಾರ ಇತ್ತು. 4 ವರ್ಷ ಇರ್ಲಿಲ್ಲ, ನಾವು 13 ವರ್ಷ ಹೋಗ್ತೇವೆ. ಹಾಗೆ 13 ವರ್ಷ ನಿರಂತರ ಆ 13 ವರ್ಷದ ರಂಗಭೂಮಿಯ ಸೇವೆಯ ಅನುಪಮ ಸೇವೆಯನ್ನು ಕಂಡ ಸರ್ಕಾರ ನಾನು ಬಂದಿದ್ದೆ. ಇಲ್ಲಿ ಅಪ್ಪ ಮತ್ತಕ್ಕೆ ಬಂದೆ. ನಾನು ಬಂದು ಅವಾಗೆಲ್ಲ ಅನೋನ್ಯವಾಗಿ ಬೆಳೀತು, ಮಠದ ಸಂಬಂಧ ನಮ್ಮ ಸಂಬಂಧ ಬಂದಾಗ ಅಜ್ಜರ ನಾನು ನಾಟಕ ಅಕಾಡೆಮಿ ಅಧ್ಯಕ್ಷ ಏನೋ ಅಪೇಕ್ಷೆ ಆಗಿಲ್ಲ, ನಾನು ಅಧ್ಯಕ್ಷ ಮಾಡ್ಬೇಕಂತ ಏನೋ ಬಂದೀನಿ ಅಂತಂದಾಗ ಅಜ್ಜರ ಶ್ರೀಗಳು ಆಯ್ತು ನೀವೇ ಆಗ್ತೀರಿ ಅಧ್ಯಕ್ಷ, ತೊಂದರೆ ಇಲ್ಲ. ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ 12 ವರ್ಷ ನಿರಂತರವಾಗಿ ಅಕಾಡೆಮಿ, ಸರ್ಕಾರದೊಂದು ಅಕಾಡೆಮಿ ಇರ್ತದೆ, ನಾಟಕ ಅಕಾಡೆಮಿ, ಕರ್ನಾಟಕ ರಾಜ್ಯದ ನಾಟಕ ಅಕಾಡೆಮಿ. 11 ನಾಟಕ ಅಕಾಡೆಮಿ ಅಧ್ಯಕ್ಷರು 36 ವರ್ಷ ಆದ್ರೆ ನಮ್ಮ ಉತ್ತರ ಕರ್ನಾಟಕದವರು ಯಾರು ಇದ್ದಿದ್ದಿಲ್ಲ. 12ನೇ ಅಧ್ಯಕ್ಷನೇ ನಾನು, ಪೂಜ್ಯರ ಆಶೀರ್ವಾದದಿಂದ 3 ವರ್ಷ ನಿರಂತರ ಸೇವೆಯನ್ನ ಮಾಡಿ ಯಾವ ಕಪ್ಪ ಚುಕ್ಕೆ ಇಲ್ಲದೆ ಒಳ್ಳೆ ಕೆಲಸ ಮಾಡಿ 3,527 ಜನ ಕಲಾವಿದರಿಗೆ ಮಾಶಾಸನ ಪ್ರಶಸ್ತಿ ಯಾವ ಅನುಕೂಲ ಆಗುತ್ತೆ ಎಲ್ಲವನ್ನು ನಮ್ಮ ಉತ್ತರ ಕರ್ನಾಟಕಕ್ಕೆ ನಾನು ಪಡಿಸಿ ಒಂದು ಹೆಸರು ಮಾಡಿದೆ. ಹಾಗೆಯೇ ನನಗೆ ಮತ್ತೆ ನಾವು ಒಂದು 8-10 ವರ್ಷ ಕಂಟಿನ್ಯೂ ಇದೆಲ್ಲ ಬಂದೆವು. ನಮ್ಮ ಖರ್ಚು ದೊಡ್ಡದಾಯ್ತು, ಏನೋ ಆಯ್ತು, ನಮಗೆಲ್ಲ ಅನುಕೂಲ ಇತ್ತು. ನಾವು ಮಠದ ಸೇವೆ ಇರುತ್ತಾನ ಮಾಡಿ, ಕಂಪ್ನಿ ಇರುತ್ತಾನ ಮಾಡ್ಬೇಕಂತ ವಾಣಿಜ್ಯ ಆಗ್ಯದ. ಏನ್ ಮಾಡ್ಬೇಕು, ಒಂದ್ 2-3 ವರ್ಷ ಯಾವ್ದೋ ಕಂಪ್ನಿ ಹಾಕಿ ಏನೋ ತಂದು ಮಾಡಿದ್ರೆ ಲಾಸ್ ಆಗ್ತವ. ಅದಕ್ಕೆ ಸುಮ್ಮನಿಂದ ನಾವು ಮಾತಾಡ್ತೀವಿ ಬರ್ತೀವಿ ಅಂತ, ಶ್ರೀಗಳ ಸೇವೆ ಅಂತ ಬರ್ತೀವಿ ಅಂದ್ರು. ಬರ್ರಿ ನಿಮ್ ಇಚ್ಛಾ ಅದು ಅಂತ ಹೇಳಿದ್ರು. ಒಂದು ಹಾಗೇನೆ ನನಗೆ ಅಕಾಡೆಮಿ ಅಧ್ಯಕ್ಷ ಆಗಿ ಅವಾಗೂ ಅಜ್ಜೋರು ಹೇಳಿದಂಗೆ ಒಳ್ಳೆ ಕೆಲಸ ಆಯ್ತು. ಮುಂದೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಆಯ್ತು. ನಾಟಕ ಅಕಾಡೆಮಿ ಸದಸ್ಯ ಅದೇ ಮೊದಲೇ, ಆಮೇಲೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಆಯ್ತು. ಆಮೇಲೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ತು. ಮರುದಿವಸೊಬ್ಬರಾಗಿ ನನಗೆ ಸನ್ಮಾನ ಇಟ್ಟಿದ್ರು. ಸನ್ಮಾನ ಇಟ್ಟಿತ್ತು ಸಂದರ್ಭದಲ್ಲಿ ನಾನು ಸನ್ಮಾನ ಮಾಡಿದ್ರು. ಅವರೆಲ್ಲ ಹೇಳಿದ್ರು
ಒಂದು ಪದಸಂಸ್ಥೆ ಅಂತ ಅಲ್ಲೆಲ್ಲ ಘಟಾನುಘಟಿಗಳು ವಿದ್ವಾಂಸರು ಅದು ಎಂಥವ್ರು ಅಂದರೆ ಅವರು ಆಧುನಿಕ ರಂಗಭೂಮಿಯವರು ಕಂಬಾರರ ಕಾರಾಂತರ ಇಂಥ ನಾಟಕಗಳನ್ನ ಆಡಿ ಯಶಸ್ವಿಗೊಳಿಸಿದರು. ಸನ್ಮಾನ ಮಾಡಿ ಒಂದು ಮಾತು ಹೇಳಿದರು, ಶೇಖ್ ಸಾರ್ ಶೇಖ್ ಮಾಸ್ಟ್ರಿ ಅಂತಾರೆ. ನಮ್ಗೆ ಶೇಖ್ ಮಾಸ್ಟ್ರಿ ಅಂತಾರೆ. ಶೇಖ್ ಮಾಸ್ಟ್ರು ಯಾಕಂದ್ರೆ ಶೇಖ್ ಮಾಸ್ಟರ್ ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲ, ಕನ್ನಡದಲ್ಲಿ ಹೆಡ್ ಮಾಸ್ಟರ್ ಅಲ್ಲ, ಮಾಸ್ತರು ಅಲ್ಲ. ನಾ ಹಾರ್ಮೋನಿಯಂ ಕಲಿಸಿದ ಮಾಸ್ತರ, ನಾಟಕ ಹಳ್ಳಿಯಾಗಿ ನಾಟಕ ಕಲಿಸಿದ ಮಾಸ್ತರ. ಅದು ನಿರಂತರವಾಗಿ ಶೇಖ್ ಮಾಸ್ಟರ್ ಅಂತ ಬಿತ್ತು. ಅವ್ರು ಹೇಳಿದ್ರು ನಮಗೆ ಸನ್ಮಾನ ಮಾಡಿ, ಶೇಖ್ ಮಾಸ್ಟರ್ ಸಾಹೇಬ್ರೆ ಉತ್ತರ ಕರ್ನಾಟಕದವರು ಎಲ್ಲ ಬೆಂಗಳೂರು ಜನವನ್ನ ನೀವು ಏನ್ ಮಾಡಿರಿ ಅನ್ನುವಂತ ತೋರಿಸಿ ನಮ್ಮ ಜನ ಯಾರು ಬೆಂಗಳೂರು ಜನ ವಿದ್ವಾಂಸರು ಎಲ್ಲರೂ ಕಂಬಾರದಂಥವ್ರು ಈ ಪೀಠ ಕಪ್ಪಣ್ಣ ಕಂಬಾರು ಲೋಕೇಶ್ ಎಲ್ಲರೂ ಅದ್ಭುತವಾದಂಥವ್ರು ಮಾಡಿದ್ದಾರೆ. ಅವ್ರನ್ನ ಮರೆಸಿಬಿಟ್ರಿ ನೀವು. ನಾಟಕ ಅಕಾಡೆಮಿ ಸದಸ್ಯರಾದ್ರಿ, ನಾಟಕ ಅಕಾಡೆಮಿ ಅಧ್ಯಕ್ಷರಾದ್ರಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಆಯ್ತು, ರಾಜ್ಯೋತ್ಸವ ಪ್ರಶಸ್ತಿ ಆಯ್ತು, ಗುಬ್ಬಿ ವೀರಣ್ಣ ಪ್ರಶಸ್ತಿ ಆಯ್ತು. ದಯವಿಟ್ಟು ನೀವು ಬೆಂಗಳೂರಿಗೆ ಹೊರಬಾಡ್ರಿ. ಯಾಕಂದ್ರು ಗಾಬರಿ ನಾನು ಬೆಂಗಳೂರು ಇನ್ನು ಮುಂದೆ ಏನಾಗಿದ್ರು ದೆಹಲಿಗೆ ಹೋಗ್ಬೇಕು ನೀವು ಅಂತ. ಅವಾಗ ಅರ್ಥ ಆಯ್ತು, ಇಲ್ಲಿ ಎಲ್ಲ ತಗೊಂಡ್ರೆ ಕೇಂದ್ರ ತಗೋರಿ ಅಂತ ಅವ್ರು ಹೇಳ್ದಂಗೆ ಆಯ್ತು. ಬಹಳ ನಮಗೆ ಖುಷಿ ಆಯ್ತು. ಹಾಗೆ ಎಲ್ಲರಿಗಿಂತ ಮುಖ್ಯ ಸರ್ಕಾರದ ಕೊಡುವಂತ ಪ್ರಶಸ್ತಿಗಳಲ್ಲಿ ನಮಗೇನು ಅದೇನು ಗೊತ್ತಿಲ್ಲ. ಸರ್ಕಾರ ಏನು ಕೊಡ್ತದ ಅದು ಆ ಪ್ರಶಸ್ತಿಯಲ್ಲಿ ಸರ್ಕಾರದ ನಿಯಮ, ಸರ್ಕಾರ ನಮಗೆ ಪ್ರಶಸ್ತಿ ಕೊಡ್ತದ. ರಂಗಭೂಮಿ ಕೆಲಸ ಮಾಡಿದರೆ ಗೌರವಿಸ್ತದೆ. ಆದರೆ ಆ ಪ್ರಶಸ್ತಿಯಲ್ಲಿ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ, ಸರ್ಕಾರದ ಪ್ರಶಸ್ತಿ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಯಾವ ಭಾವನೆ, ಯಾವ ಮೂಡುಗಳು ಯಾವುವು ಬರುವುದಿಲ್ಲ. ಅದೇ ಹಾರಗೂಡ ಮಠದಲ್ಲಿ ಶ್ರೀಗಳ ಆಶೀರ್ವಾದದಿಂದ ಶಾಲು, ಹಾರ, ಸನ್ಮಾನ, ಅವರ ಮಾತುಗಳನ್ನು ಕೇಳಿ ಅವರು ತಮ್ಮ ಹಸ್ತದಿಂದ ನಮಗೆ ಸ್ಪರ್ಶ ಮಾಡಿ ನಮ್ಮನ್ನ ಆಶೀರ್ವದಿಸ್ತಾರಲ್ಲ, ನಮ್ಮನ್ನು ಗೌರವಿಸ್ತಾರಲ್ಲ, ಎಂಥ ಭಕ್ತಿ ಬರ್ತದಂದ್ರೆ ಎಲ್ಲರೂ ಪುಣ್ಯ ಮಾಡಬೇಕು. ಶ್ರೀಗಳು ಸಿಗಬೇಕಾದ್ರೆ ನಾವೆಲ್ಲರೂ ಚನ್ನಬಸವ ಶಿವಗಳನ್ನ ಯಾರು ತಿಳ್ಕೊಂಡಾರ ಅವರು ಉಳ್ಕೊಂತಾರೆ. ಚನ್ನವೀರ ಶಿವಾಚಾರ್ಯರನ್ನ ಯಾರು ತಿಳ್ಕೊಂಡಿರಿ ನೀವು ಉಳಿತೀರಿ. ಇದು ಸತ್ಯವಾದ ಮಾತು. ಅದಕ್ಕೆ ಕೇವಲ ಬರೀ ದುಡ್ಡು ಗಳಿಸೋದು, ಆಸ್ತಿ ಮಾಡುವುದು, ಅಂತಸ್ತು ಮಾಡುವುದು ಇದು ಮುಖ್ಯ ಅಲ್ಲ. ಜೀವನದಲ್ಲಿ ಎಲ್ಲವನ್ನೂ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ. ನಾನು ಸಾಕಷ್ಟು ಮಠಗಳನ್ನು ಅಡ್ಡಾಡಿದ್ದೀನಿ. ಆದರೆ ಕಲಾವಿದರನ್ನ ಗೌರವಿಸುವ, ಕಲಾವಿದರನ್ನ ಪ್ರೀತಿಸುವ, ಸಾಹಿತ್ಯಗಳಿಗೆ ಬೆಲೆ ಕೊಡುವ ಮಠ, ಗೌರವಿಸುವ ಮಠ ಕರ್ನಾಟಕದಲ್ಲಿ ಏಕೈಕ ಮಠ ಅಂತ ಹಾರಗೂಡ ಚನ್ನಬಸವ ಮಠ. ಸತ್ಯವಾದ ಮಾತು. ನಾವು ಪೂಜ್ಯರನ್ನ, ಯಾಕಂದ್ರೆ ನಾವು ಮಾತಾಡೋದಿಲ್ಲ, ಅದು ಪೂಜ್ಯರ ಸನ್ನಿಧಿ ಬಂದ ತಾನೇ ಬರ್ತದೆ. ಮಾತೆ ಹೆಂಗೆ ಬರಲಿ, ಏನೋ ಮಾತಾಡಿ ಬರ್ತದೆ. ನಾವು ಇರುವವರೆಗೂ ಈ ಪೂಜ್ಯರ ಮತ್ತು ಪೂಜ್ಯರ ಮಠದ ಸೇವೆಯನ್ನು ಮಾಡಲಿಕ್ಕೆ, ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸದಾ ನಾವು ಸಿದ್ಧರಾಗಿರುತ್ತೇವೆ. ಅವರ ಮಾತಿನಂತೆ ನಾವು ನಡೆಯುತ್ತೇವೆ. ಯಾರಿಗೆ ತೊಂದರೆ ಮಾಡಲಾರದೆ, ಕಲಾವಿದರನ್ನ ತೊಂದರೆ ಮಾಡಲಾರದೆ ಎಷ್ಟು ಸಾಧ್ಯದ ನಾನು ಕೂಡ ಇನ್ನೂ ಕೂಡ ಕಲಾವಿದರಿಗೆ ಸಹಾಯ ಮಾಡೋದಲ್ಲದೆ